ರಾಜ್ ಗೆ ಕೃಷ್ಣನ ಜೊತೆ ನಮ್ಮ ವಂಶಿ ಡೇಟ್ ಫಿಕ್ಸ್ ಆಗಿದೆ. ಕೃಷ್ಣ ವಂಶಿ ಮಾರ್ಚ್ 2ರಿಂದ ರಾತ್ರಿ 9:30ಕ್ಕೆ ನಿಮ್ಮ ಉದಯ ಟಿವಿಯಲ್ಲಿ. ತಂಗಿ ಯಾರೋ ಬೇರೆಯವಳು ಯಾರೋ ಅಂತ ಗೊತ್ತಾಗಲ್ವಾ? ಮಾಡೋ ಕೆಲ್ಸಕ್ಕೆ ಬಣ್ಣ ಬಣ್ಣದ ಕಥೆಗಳು ಬೇರೆ. ಅದಕ್ಕೆ ಅವಳು ಇಲ್ಲಿರೋದು. ಅಯ್ಯೋ ದೊಡ್ಡ ನನ್ ಮಗನೇ. ಈ ಹಸಿರು ಬಣ್ಣ ಏನು ಹೇಳುತ್ತೆ ಗೊತ್ತಾ? ಸಮೃದ್ಧಿ, ಸಂತೋಷ, ಸಂತೃಪ್ತಿ, ಸಂತಾನ ಇವೆಲ್ಲ ಹೆಣ್ಣಿನ ಬದುಕಲ್ಲಿ ತುಂಬಿ ತುಳುಕುತ್ತೆ ಅಂತ ಹೇಳುತ್ತೆ. ಇದೆಲ್ಲ ಸದಾ ನಿನ್ನ ಜೊತೆಯಲ್ಲಿ ಯಾವಾಗಲೂ ಇರಬೇಕು. ಯಾಕೆಂದ್ರೆ ಈ ಹೋಳಿ ಹುಣ್ಣಿಮೆ ದಿನ ಎಲ್ಲವನ್ನು ತಂದವಳು ನೀನು. ಅಣ್ಣ ಸೂಪರ್ ಅಣ್ಣ. ರೀ ನಿಜವಾಗ್ಲೂ ಅದ್ಭುತ ಕಣ್ರಿ. ಇದೆಲ್ಲ ನನಗೂ ಗೊತ್ತಿತ್ತು, ಆದ್ರೆ ಇದ್ರಲ್ಲಿ ಇಷ್ಟೊಂದು ಸ್ವಾರಸ್ಯಕರ ವಿಷಯ ಇದೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಹೌದಾ? ಎಷ್ಟೋ ವರ್ಷಗಳಿಂದ ನಾನು ಹಬ್ಬನ ಆಚರಿಸಿದ್ದೀನಿ, ಆದ್ರೆ ಈ ವರ್ಷದ ಹೋಳಿ ಹಬ್ಬ ನನಗೇನೋ ವಿಶೇಷ, ಏನೋ ಸಂತೋಷ, ಏನೋ ಸಂಭ್ರಮ. ಈ ಹೋಳಿ ಹಬ್ಬಕ್ಕೆ ನಿಜವಾಗ್ಲೂ ನೀನೇನೋ ಅದ್ಭುತವಾದ ಸಂದೇಶ ಕೊಟ್ಟೆ. ಅದ್ರ ಜೊತೆಗೆ ನನ್ನ ಒಳಗೆ ಧೈರ್ಯನ ತುಂಬಿದೆ. ಮುಂದಿನ ನನ್ನ ಹೆಜ್ಜೆಗೆ ನಿನ್ನ ಆಶೀರ್ವಾದ ಇದ್ದ ಹಾಗೆ ಅಣ್ಣ. ಪ್ರತಿ ವರ್ಷ ಇದೇ ತರ ನೋಡ್ಕೊಳ್ತೀಯ ಅಲ್ವಣ್ಣ? ನೀನಿದ್ಯಾ ಅನ್ನೋ ಧೈರ್ಯದಲ್ಲಿ ನಾನೇನೇನೋ ನಿರ್ಧಾರಗಳನ್ನ ತಗೊಳ್ಬೇಕು ಅನ್ಕೊಂಡಿದ್ದೀನಿ. ಮಾ, ಧೈರ್ಯಕ್ಕೆ ಇನ್ನೊಂದು ಹೆಸರೇ ನೀನು ಕಂದ. ನಿರ್ಧಾರ ನೀನ್ ತಗೋ, ಫಲಿತಾಂಶ ನಾನ್ ಕೊಡ್ತೀನಿ. ಸುಮತಿ, ನನ್ನ ತಂಗಿನ ಗಮನಿಸ್ತಾ? ಅವಳ ಕಣ್ಣಲ್ಲಿ ಕಣ್ಣೀರು ತುಂಬಿಕೊಂಡಿದೆ ನೋಡು, ಆನಂದ ಬಾಷ್ಪ. ನನ್ನ ನಿನ್ನ ಪ್ರೀತಿ ವಾತ್ಸಲ್ಯ ಅವಳ ಕಣ್ಣಲ್ಲಿ ತುಂಬಿ ತುಳುಕ್ತಾ ಇದೆ ನೋಡು. ಹೌದಣ್ಣ, ಇದು ನಿಜವಾಗ್ಲೂ ಆನಂದ ಭಾಷ್ಪಾನೆ. ವೀರಣ್ಣ ಅವರೇ, ನಿಜ ಹೇಳ್ತೀನಿ, ನಿಮ್ಮನ್ನ ನಿಮ್ಮ ಕುಟುಂಬ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ. ನಿಮ್ಮ ಮನೇಲಿ ಒಂಥರ ದಿನ ಹಬ್ಬನೇ. ಸಂತೋಷಕ್ಕೆ ಕಾರಣನೇ ಬೇಕಾಗಿಲ್ಲ, ಸಂಭ್ರಮಕ್ಕೆ ಒಂದು ಕಾರಣ ಹುಡುಕ್ತೀರಷ್ಟೇ. ಒಂಥರ ನಿಮ್ಗಳ ಪರಿಚಯ ಆಗಿರೋದು ನಮ್ಮ ಅದೃಷ್ಟ. ನಮ್ಮಣ್ಣ ಹಾಗೆ ಸುಶಾಂತ್ ಅವರೇ, ಅವ್ರಿಗೆ ಸಂಭ್ರಮದ ಕಾರಣ ಬೇಡ, ಸಂತೋಷಕ್ಕೆ ಹಬ್ಬನೇ ಬೇಡ. ಅಣ್ಣ ಅತ್ಗೆ ಇಬ್ರು ಇದ್ಬಿಟ್ರೆ ಅದ್ರಲ್ಲಿ ಸಂಭ್ರಮ ಇರುತ್ತೆ, ಸಂತೋಷ ಇರುತ್ತೆ, ಹಬ್ಬನೂ ಇರುತ್ತೆ.
ಇರುತ್ತೆ. ಆದ್ರೆ ಇಬ್ರಿಗೂ ನಿಜವಾದ ಬಣ್ಣ ಯಾವುದು, ಡ್ಯೂಪ್ಲಿಕೇಟ್ ಬಣ್ಣ ಯಾವುದು ಅಂತ ಗೊತ್ತಾಗ್ತಿಲ್ಲ. ಯಾಕೆ ಮಂತ್ರ ಹಾಗೆ ಹೇಳ್ತಿದ್ಯಾ? ಅದು ಸುಮ್ಮನೆ ಹೇಳ್ದೆ ಅದಕ್ಕೆ. ಅರಶಿನ ಕುಂಕುಮದ ಬಗ್ಗೆ ಅಣ್ಣ ಹೇಳಿದ್ರು. ಅದ್ ನಿಜವಾದ ಬಣ್ಣನಾ? ಅದ್ರಲ್ಲಿ ಕಲಬೆರಕೆ ಇರಲ್ವಾ? ಅದಕ್ಕೆ ಎಲ್ಲಾ ಬಣ್ಣದಲ್ಲೂ ಕಲಬೆರಕೆ ಇದೆ. ಕೆಲವರು ಮನ್ಸಲ್ಲಿ ಕಲಬೆರಕೆ ಇದೆ. ತುಂಬಾ ಜನ ಆ ವಿಷಯನ ಹೇಳಲ್ಲ ಅದಕ್ಕೆ ಅಲ್ವಾ ರತ್ನಮ್ಮ? ರತ್ನಮ್ಮ ಅವ್ರನ್ನ ಕೇಳಿ, ತುಂಬಾ ವಿಷಯ ಗೊತ್ತಿರುತ್ತೆ. ಪಾಪ ನನ್ ಬದುಕಲ್ಲಿ ಎಂತೆಂತ ಆಟ ಆಡಿದ್ರಂದ್ರೆ, ಎಂತೆಂತ ಬಣ್ಣ ಹಾಕಕ್ ಟ್ರೈ ಮಾಡಿದ್ರಂದ್ರೆ, ಕೊನೆಗೆ ಅವ್ರ ಬಣ್ಣನೇ ಬಟಾ ಬಯಲಾಯ್ತು. ಮಂತ್ರ ಏನ್ ನಿಂದದು ಒಗ್ಟೊಗ್ಟಾಗಿ ಮಾತಾಡೋದು? ಅದೇನು ಅಂತ ಸ್ವಲ್ಪ ಬಿಡಿಸಿ ಹೇಳಿದ್ರೆ ನಮ್ಮೆಲ್ರಿಗೂ ಅರ್ಥ ಆಗತ್ತಪ್ಪ. ಅಯ್ಯೋ, ಹಬ್ಬದ ಬಗ್ಗೆ ಅಣ್ಣ ಒಂದ್ ಹೇಳಿದ್ರು, ನನಗನ್ಸಿದ್ ನಾನ್ ಹೇಳ್ದೆ. ಏನಣ್ಣ, ನಾನು ಹೇಳ್ಬಾರ್ದಾ? ಇಲ್ಲಮ್ಮ, ಮಾತಾಡ್ಬೋದಮ್ಮ. ನೀನು ತುಂಬಾ ವಿಷಯ ತಿಳ್ಕೊಂಡಿದ್ಯಾ, ನಂಗೆ ಗೊತ್ತಾಗ್ತಾ ಇದೆ. ಸುಶಾಂತ್ ಅವರೇ, ನಿಮ್ಮ ಶ್ರೀಮತಿನೂ ತುಂಬಾ ವಿಷಯ ತಿಳ್ಕೊಂಡಿದ್ದಾರೆ ಕಣ್ರಿ. ಅದ್ ಸರಿ ಅಣ್ಣ, ಇವತ್ತೇನ್ ವಿಶೇಷ? ನಿನಗೆ ಗೊತ್ತಿಲ್ವಾ ಕಂದ? ಅಮ್ಮ, ಇವತ್ತು ನಿನ್ನ ಹುಟ್ಟದಬ್ಬ ಕಣೋ. ರೀ, ಏನ್ರಿ ಹೇಳ್ತಿದ್ದೀರಾ ನೀವು? ನಮ್ಮ ಅಚ್ಚು ಹುಟ್ಟದ ಬಗ್ಗೆ ಇನ್ನು 15 ದಿವಸನೋ 20 ದಿವಸನೋ ಇದೆಯಲ್ಲ. ಇಲ್ಲ ಸುಮತಿ, ಇನ್ನೊಂದು 15 ದಿನ ಬಿಟ್ಟು ಬರೋದು ಅವಳು ಹುಟ್ಟದಬ್ಬ. ಅದು ದಿನಾಂಕದ ಪ್ರಕಾರ, ನಕ್ಷತ್ರದ ಪ್ರಕಾರ ಇವತ್ತು ನನ್ನ ತಂಗಿ ಹುಟ್ಟದಬ್ಬ. ಹೋಳಿ ಹುಣ್ಣಿಮೆಯಲ್ಲಿ ಪೂರ್ಣ ಚಂದ್ರಂತರ ಭೂಮಿಗೆ ಬಂದವಳು ನನ್ನ ತಂಗಿ. ಇವತ್ತೇ ಅವಳು ಹುಟ್ಟದಬ್ಬ. ಅಮ್ಮ, ಪ್ರತಿ ವರ್ಷ ನಿನ್ನ ಹುಟ್ಟದಬ್ಬಕ್ಕೆ ನಾನೇ ಏನೋ ಒಂದು ತಂದ್ಕೊಟ್ಬಿಡ್ತಾ ಇದ್ದೆ. ಆದರೆ ಈ ವರ್ಷ ಏನೇನೋ ಯೋಚನೆ ಮಾಡಿದ್ವಿ ನಾನು ನಿಮ್ಮದಕ್ಕೆ. ನನಗೇನು ಒಳಿಲೇ ಇಲ್ಲ ಕಂದ. ನಿನ್ಗೇನು ಬೇಕು ಕೇಳಮ್ಮ, ನೀನು ಕೇಳಿ ನಾನು ಕೊಡ್ತೀನಿ.